ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಗುಣ ಸಂಪದ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಈ ಜಗತ್ತಿನಲ್ಲಿ ಎರಡು ವಸ್ತುಗಳು. ಒಂದು, ಕಾಣುವ ಜಡ ಪದಾರ್ಥಗಳ ಸಮೂಹ, ಕಲ್ಲು, ಕಟ್ಟಿಗೆ, ಗುಡ್ಡ, ಬೆಟ್ಟ, ನೆಲ, ಜಲಾದಿಗಳು. ಎರಡು, ಕಾಣದ ಕ್ರಿಯಾಶೀಲ ಶಕ್ತಿ, ಗಾಳಿಯಲ್ಲಿ ಬೀಸುವ ಶಕ್ತಿ, ನೀರಿನಲ್ಲಿ ಹರಿಯುವ ಶಕ್ತಿ, ಬೆಂಕಿಯಲ್ಲಿ ಸುಡುವ ಶಕ್ತಿ, ಪ್ರತಿ ಪದಾರ್ಥದ ಒಳ ಹೊರಗೆಲ್ಲ ಶಕ್ತಿ. ಜಗವಿದೆಲ್ಲವೋ ಶಕ್ತಿಯ ವಿಲಾಸ. ಆ ಶಕ್ತಿಯಲ್ಲೂ ಎರಡು ಬಗೆ. ಒಂದು ಭೌತಿಕ ಶಕ್ತಿ, ಇನ್ನೊಂದು ಅಭೌತಿಕ ಶಕ್ತಿ. ನೆಲ, ಜಲ, ಗಾಳಿ, ಬಿಸಿಲು ಇವುಗಳಲ್ಲಿರುವ ಶಕ್ತಿ ಭೌತಶಕ್ತಿ. ಮಿನುಗುವ ತಾರೆಗಳು, ಸುತ್ತುವ ಗ್ರಹಗಳು ಅನಂತ ಆಗಸದಲ್ಲಿ ಬೀಳದಂತೆ ತೇಲುವುದು ಆ ಶಕ್ತಿಯಿಂದೇ. ಬೆಳಗುವ ಸೂರ್ಯನ ಶಕ್ತಿ ಎಂಥದ್ದು? ಆತನ ಬೆಳಕಿನ ಕಿರಣಗಳ ವೇಗ ಸೆಕೆಂಡಿಗೆ ಸುಮಾರು 3 ಲಕ್ಷ ಮೀಟರ್. ಇನ್ನು ನಾವೆಷ್ಟು ಓಡಬಲ್ಲೆವು? ನಮ್ಮ ವಾಹನಗಳೆಷ್ಟು ಓಡಿಯಾವು? ಅಣು ಅಣುವಿನ ಮಧ್ಯೆ ಹರವಿದ ಈ ಶಕ್ತಿ ಭೌತಶಕ್ತಿ. ವಸ್ತುಗಳು ಗೋಚರ, ಶಕ್ತಿಯು ನಿರಾಕಾರ, ಅದು ಬುದ್ಧಿಗಮ್ಯ. ಧನ್ಯವಾದಗಳು.